ಜೆಡಿಎಸ್ ಅನ್ನು ಮುಗಿಸಲು ಬಿಜೆಪಿ ನಡೆಸುವ ಷಡ್ಯಂತ್ರ. ಬಿಜೆಪಿ ವಿರುದ್ಧ ಕೈ ಶಾಸಕ ಗಂಭೀರ ಆರೋಪ. ಪಿನ್ ಡ್ರೈವ್ ಹಿಂದಿರೋ ಕಾಣದ ಕೈ ಯಾರದ್ದು? ಹಾಸನದ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಇರೋ ಪೆನ್ ಡ್ರೈವ್ ಗಳನ್ನ ಹರಿಬಿಟ್ಟಿದ್ದು ಯಾರು? ಇದು ಬಿಜೆಪಿಯ ವ್ಯವಸ್ಥಿತ ಕುತಂತ್ರವಾ? ಇಂಥ ಒಂದು ಪ್ರಶ್ನೆ ಇದೀಗ ಎಲ್ಲರನ್ನೂ ಕಾಡ್ತಿದೆ. ಯಾಕಂದ್ರೆ ಪ್ರಜ್ವಲ್ ವಿರುದ್ಧ ಕತ್ತಿ ಮಸಿಯುತ್ತಿದ್ದದ್ದು ಯಾರು? ಎಚ್.ಡಿ. ರೇವಣ್ಣ ಅವರನ್ನ ಕಂಡ್ರೆ ಕೆಂಡ ಕರುತ್ತಿದ್ದದ್ದು ಯಾರು? ಈ ಪ್ರಶ್ನೆಯ ಬೆನ್ನತ್ತಿ ಹೋದ್ರೆ ಆ ರೋಚಕ ಸತ್ಯ ಬಟಾ ಬಯಲಾಗುತ್ತೆ. ಹಾಗಾದ್ರೆ ಏನದು ರೋಚಕ ಸತ್ಯ? ಬಿಜೆಪಿ ವಿರುದ್ಧ ಕೈ ಶಾಸಕ ಮಾಡಿರೋ ಗಂಭೀರ ಆರೋಪವಾದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಇರೋ ಪೆನ್ ಡ್ರೈವ್ ಗಳನ್ನ ಹರಿಬಿಟ್ಟಿದ್ದು ಯಾರು? ಈ ಪ್ರಶ್ನೆ ಇದೀಗ ರಾಜ್ಯದ ಉದ್ದಗಲಕ್ಕೂ ಹರಿದಾಡ್ತಿದೆ. ಅಷ್ಟೇ ಅಲ್ಲ, ಜೆಡಿಎಸ್ ನಾಯಕರು ಬಹಿರಂಗವಾಗಿ ಮುಖ ಎತ್ಕೊಂಡು ತಿರುಗಾಡೋದಕ್ಕೂ ಹಿಂದೆ ಮುಂದೆ ನೋಡುವಂತಾಗಿದೆ. ಇತ್ತ ಬಿಜೆಪಿ ಜೊತೆ ದೋಸ್ತಿ ಮಾಡ್ಕೊಂಡಿರೋ ಬಿಜೆಪಿ ನಾಯಕರಿಗಂತೂ ಕಕ್ಕೊಂಗು ಇಲ್ಲ, ನುಂಗೋ ಹಾಗೂ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಪ್ರಜ್ವಲ್ ಪೆನ್ ಡ್ರೈವ್ ಬಗ್ಗೆ ಮೊದಲು ಆರೋಪ ಮಾಡಿದ್ದ ಬಿಜೆಪಿ ಮುಖಂಡ ದೇವರಾಜೇಗೌಡ ಇದೀಗ ಈ ಪೆನ್ ಡ್ರೈವ್ ಬಿಡುಗಡೆ ಹಿಂದೆ ಡಿಸಿಎಂ ಡಿಕೆಶಿ ಇದ್ದಾರೆ ಅಂತ ಹೇಳುವ ಮೂಲಕ ಚುನಾವಣೆಯಲ್ಲಿ ಬಿಜೆಪಿಗಾಗೂ ಮುಖಭಂಗದಿಂದ ಪಾರಾಗು ಯತ್ನ ನಡೆಸಿದ್ದಾರೆ. ಆದ್ರೆ ಇದನ್ನ ಡಿಕೆ ಶಿವಕುಮಾರ್ ಸಾರಾಸಗಟಾಗಿ ತಿರಸ್ಕರಿಸಿದ್ದಾರೆ. ಅದು ಶುದ್ಧ ಸುಳ್ಳು ಅಂತ ಹೇಳಿದ್ದಾರೆ. ಇನ್ನ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಮಂಡ್ಯ ಶಾಸಕ ರವಿ ಗಣಿಗ ಜೆಡಿಎಸ್ ಅನ್ನ ಮುಗಿಸಲು ಬಿಜೆಪಿ ಷಡ್ಯಂತ್ರ ನಡೆಸುತ್ತಿದೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ. ಇದೇ ಪ್ರಜ್ವಲ್ ರೇವಣ್ಣ ಕೋರ್ಟ್ ಸ್ಟೇ ತಂದಾಗ ಇದೇ ದೇವರಾಜೇಗೌಡ ಹಾಸನದ ಪ್ರೆಸ್ ಕ್ಲಬ್ ನಲ್ಲಿ ಏನ್ ಹೇಳಿದ್ದಾರೆ, ನಿನ್ನ ಸ್ಟೇ ವೆಕೇಟ್ ಆಗಲಿ, ನನ್ನ ಹತ್ರ ಇದೆ, ಎಲ್ಲ ಬಿಡ್ತೀನಿ ಅಂತ ಹೇಳಿದ್ದಾರೆ. ಈ ಒಂದು ತಿಂಗಳಿಂದ ದೇವರಾಜೇಗೌಡನ ಎಲ್ಲ ರೀತಿಯ ಸ್ಟೇಟ್ಮೆಂಟ್ಗಳನ್ನ ನೋಡ್ಕೊಂಬನ್ನಿ, ನಾನು ಬಿಡ್ತೀನಿ ಅಂತ. ಈ ಪೆನ್ ಡ್ರೈವ್ನ ಹಿಂದೆ ಬಿ ಜೆ ಪಿಯ ರಾಜ್ಯ ಮಟ್ಟದ ನಾಯಕ ಹಾಗೂ ಹಾಸನದ ಮಾಜಿ ಶಾಸಕನ ಕೈವಾಡ ಇದೆ. ಇವರೇ ಕೂತು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಈ ಪೆನ್ ಡ್ರೈವನ್ನು ಆಚೆಗೆ ತಂದಿರೋದು. ಯಾರು ರೇವಣ್ಣ ಕುಟುಂಬದ ಜೊತೆ ರಾಜಕೀಯ ವಿರೋಧಿ ಇದ್ದಾರೆ ಅವರೇ ಇದರ ಷಡ್ಯಂತ್ರವನ್ನ ಮಾಡಿರೋದು. ಕೇಳಿದ್ರಲ್ಲ, ಕಾಂಗ್ರೆಸ್ ಶಾಸಕ ರವಿ ಗಾಣಿಗ ಅವರು ಹೇಳಿದ್ದನ್ನ. ಅದ್ಯಾರು ರೇವಣ್ಣ ಕುಟುಂಬದ ವಿರುದ್ಧ ಸಮರ ಸಾರುತ್ತಿದ್ರು, ಅದ್ಯಾರು ಪ್ರಜ್ವಲ್ ವಿರುದ್ಧ ಕತ್ತಿ ಮಸಿಯುತ್ತಿದ್ರು, ಇದೀಗ ಅವರೇ ಷಡ್ಯಂತ್ರ ರೂಪಿಸಿದ್ದಾರೆ. ಕೋಟಿ ಇನ್ವೆಸ್ಟ್ ಮಾಡಿ ಪೆನ್ ಡ್ರೈವ್ ಗಳಲ್ಲಿ ಅಶ್ಲೀಲ ವಿಡಿಯೋಗಳನ್ನ ಹಾಕಿ ಸಾರ್ವಜನಿಕ ಸ್ಥಳಗಳಲ್ಲಿ ಎರಚಿದ್ದಾರೆ ಅಂತಿದ್ದಾರೆ. ಅಷ್ಟೇ ಅಲ್ಲ, ಈ ಪ್ರಕರಣದ ಹಿಂದೆ ಹಾಸನದ ಮಾಜಿ ಬಿಜೆಪಿ ಶಾಸಕರೊಬ್ಬರ ಕೈವಾಡ ಮತ್ತು ರಾಜ್ಯ ಬಿಜೆಪಿಯ ಉನ್ನತ ಹುದ್ದೆಯಲ್ಲಿರುವ ಕೈವಾಡ ಅಡಗಿದೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಮತ್ತು ಎಚ್.ಡಿ. ರೇವಣ್ಣ ಕುಟುಂಬಗಳನ್ನ ಕಟುವಾಗಿ ವಿರೋಧಿಸುತ್ತಾ ಬಂದಿರೋದ್ಯಾರು? ಅದ್ಯಾರಿಗೆ ಹಾಸನದಲ್ಲಿ ಇವರ ಕುಟುಂಬದ ಮೇಲೆ ಕುತ್ತಿಗೆವರೆಗೂ ಕಡು ಕೋಪ ಇದೆ ಅನ್ನೋ ಸತ್ಯವನ್ನ ಕೆದಕಿ ನೋಡಿದ್ರೆ ಇಲ್ಲಿ ಬಿಜೆಪಿಗರ ಕೈವಾಡ ಇರೋದು ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ನಿಮ್ಗೆ ಗೊತ್ತಿರಲಿ, ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದ ಬಿಜೆಪಿ ಮುಖಂಡ ದೇವರಾಜೇಗೌಡರು ಕಳೆದ ಜನವರಿ ತಿಂಗಳಲ್ಲಿ ಪ್ರೆಸ್ ಮೀಟ್ ಮಾಡಿ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಹರಿಹಾಯ್ದಿದ್ರು. ನನ್ನನ್ನೇ ಡರ್ಟಿ ಫೆಲೋ ಅಂತೀಯ ರೇವಣ್ಣ, ಹುಷಾರ್, ನಿನ್ನ ಮತ್ತು ನಿನ್ನ ಮಗನ ಕಾಮಪುರಾಣ ಬಿಚ್ಚಿಡ್ತೀನಿ, ನನ್ನ ಹತ್ರ ದಾಖಲೆ ಇದೆ, ನೀವು ಕೋರ್ಟ್ ನಿಂದ ತಗೊಂಡಿರೋ ಸ್ಟೇ ವಾಪಸ್ ತಗೊಂಡು ರಾಜ್ಯ ಸರ್ಕಾರ ಪರ್ಮಿಷನ್ ಕೊಟ್ರೆ ಹಾಸನದ ನಡು ಬೀದಿಯಲ್ಲಿ ಎಲ್ಇಡಿ ಸ್ಕ್ರೀನ್ ನಲ್ಲಿ ನಿಮ್ಮ ವಿಡಿಯೋ ಪ್ರಸಾರ ಮಾಡ್ತೀನಿ ಅಂತ ಗುಡುಗಿದ್ರು. ಇದೆಲ್ಲವನ್ನು ನೋಡ್ತಿದ್ರೆ ಬಿಜೆಪಿ ಮುಖಂಡ ದೇವರಾಜೇಗೌಡರ ಮೇಲೆ ಅನುಮಾನ ಬರೋದು ಕಾಮನ್ನು. ಆದ್ರೆ ದೇವರಾಜೇಗೌಡರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆ ಗಂಭೀರ ಆರೋಪ ಮಾಡ್ತಿರೋದು ಎಷ್ಟು ಸರಿ? ಹಾಸನದಲ್ಲಿ ರೇವಣ್ಣ ಕುಟುಂಬ ವೀಕ್ ಆಗೋದು ಬೇಕಾಗಿರೋದು ಅಸಲಿಗೆ ಯಾರಿಗೆ? ಬಿಜೆಪಿ ಮುಖಂಡರಿಗೋ ಕಾಂಗ್ರೆಸ್ ನಾಯಕರಿಗೋ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.